ಜೇವರ್ಗಿ ಕ್ಷೇತ್ರಕ್ಕೆ 3 ಬಾರಿ ಶಾಸಕರಾಗಿ ಆಯ್ಕೆಯಿರುವ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ರಾಜ್ಯ ಸಚಿವ ಸಂಪುಟ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಬೇಕೆಂದು ಪಂಡಿತ್ ಸಿದ್ದರಾಮಪ್ಪ ಎಂ ಪೊಲೀಸ್ ಪಾಟೀಲ್ ಗವಾಯಿಗಳು ಸರ್ಕಾರಕ್ಕೆ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ ಹಾಗೂ ಸಾಂಪ್ರದಾಯಿಕ ಪ್ರಾದೇಶಿಕ ಸಮತೋಲನ ದೃಷ್ಟಿಯಿಂದ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸಂಪುಟದಲ್ಲಿ ಸೂಕ್ತ ಸ್ಥಾನಮಾನ ನೀಡುವುದು ಅತ್ಯಂತ ಅಗತ್ಯವಾಗಿದೆ. ಅವರ ಆಡಳಿತ ಅನುಭವ, ಪ್ರಾಮಾಣಿಕತೆ ಮತ್ತು ಜನಪರ ಸೇವೆಯನ್ನು ಪರಿಗಣಿಸಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಕ್ಯಾಬಿನೆಟ್ ಸಚಿವ ಸ್ಥಾನ ನೀಡಬೇಕೆಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಜುಲೈ 17ರಂದು ಬೆಳಗ್ಗೆ 11 ಗಂಟೆಗೆ ಜೇವರ್ಗಿಯ ಕಲ್ಕತ್ತಾ ಆಯಿ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಹೊಡೆಯುವ ಮೂಲಕ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ ಎಂದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಅಜಯ್ ಸಿಂಗ್ ಸಾಹೇಬರು ನಮ್ಮ ತಾಲೂಕಿನೊಳಗೆ 3 ಬಾರಿ ಆರಿಸಿ ಬಂದ್ದಾರೆ. 3 ಬಾರಿ ಆರಿಸಿ ಬಂದರೂ ಇಲ್ಲಿವರೆಗೆ ಅವರಿಗೆ ಸಚಿವರ ಅವಕಾಶ ಸಿಕ್ಕಿಲ್ಲ. ಅವರಿಗೆ ಅದು ಏನು ಕಾರಣ ಗೊತ್ತಿಲ್ಲ. ಯಾಕಂದರೆ ಸನ್ಮಾನ್ಯ ಧರ್ಮಸಿಂಗ್ ಸಾಹೇಬರು ಬಹಳಷ್ಟು ನಮಗೆ ಜೇವರ್ಗಿ ತಾಲೂಕಿನೊಳಗೆ ಪ್ರತಿಯೊಬ್ಬರಿಗೆ, ಬಡವರಿಗೆ, ದೀನ ದಲಿತರಿಗೆ, ಅಂಧರಿಗೆ, ಅನಾಥರಿಗೆ ಭಾಳಷ್ಟು ಕೆಲಸ ಮಾಡಿ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ಒಂದು ಆಶೀರ್ವಾದ ಐತೆ ನಮಗೆಲ್ಲ. ಅದ್ರ ಜೊತೆಗೇ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವರು ಭಾಳ ತರುಣರಿದ್ದರು ಸಹಿತವಾಗಿ ಎಲ್ಲರ ಜೊತೆ ಹೊಂದಿಕೊಂಡು ಯಾವ ಕೆಲಸ ಏನು ಮಾಡಬೇಕಂತ ಹೇಳಿ ಪ್ರತಿಯೊಬ್ಬರ ಕೆಲಸಗಳನ್ನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅಂಥವ್ರಿಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಟ್ರೆ ನಮ್ಮ ತಾಲೂಕಿನ ಜನರಿಗೆ ಭಾಳ ಸಂತೋಷ ಆಗ್ತಾ ಇದೆ. ಇದು ಅಲ್ಲದೆ ನಮ್ಮ ದಿವಂಗತ ಸಿಂಗ್ ಸಾಹೇಬರ ಆತ್ಮಕ್ಕೆ ಶಾಂತಿ ಸಿಗ್ತಂತ ನಮಗೆ ಹೇಳಕ್ಕೆ ಸಂತೋಷ ಆಗ್ತಾ ಇದೆ. ಯಾಕಂದರೆ ಒಂದು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮತ್ತು ಕೇಂದ್ರದಲ್ಲಿ ಒಬ್ಬರು ಸಂಸದರು, ಸಚಿವರಾಗಿ ಉನ್ನತ ಕೆಲಸ ಮಾಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಧರ್ಮಸಿಂಗ್ ಸಾಹೇಬರು ಅವರು ಹೋದ ಸಹಿತವಾಗಿ ಖರ್ಗೆಜಿಯವರು ಅವರ ಇವರು ಆಗ್ಬೇಕು. ಇವತ್ತಿನ ದಿವಸ ಧರ್ಮಸಿಂಗ್ ಸಾಹೇಬರು ಹೋಗ್ಯಾರಂದ್ರೆ ಅವರ ಇವರು ಆಗ್ಬೇಕು. ಇಲ್ಲಿ ಖರ್ಗೆ ಸಾಹೇಬರು ಆಗಿ ನಮ್ಮ ಅಜಯ್ ಸಿಂಗ್ ಅವರಿಗೆ ಅಲ್ಲಿ ಒಂದು ಸ್ಥಾನ ಕೊಡಬೇಕು. ಜೊತೆಗೇ ರಾಷ್ಟ್ರೀಯ ನಾಯಕರು, ನಮ್ಮ ವಿರೋಧ ಪಕ್ಷ ನಾಯಕರಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರಾಗಲಿ, ವೇಣುಗೋಪಾಲ್ ಅವರಾಗಲಿ, ಅದಕ್ಕೆ ಸಂಬಂಧಪಟ್ಟಂತೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಅವರಾಗಲಿ, ಸಿದ್ದರಾಮಯ್ಯನವರಾಗಲಿ, ಪರಮೇಶ್ವರ್ ಇತ್ತೀಚೆಗೆ ನಮ್ಮವರೇ ಇರ್ತಕ್ಕ ನಮ್ಮ ಪ್ರಿಯಾಂಕಜಿ ಕರೆಯವರಾಗಲಿ, ಇವರೆಲ್ಲರೂ ಸ್ವಲ್ಪ ಮನಸ್ಸು ಮಾಡಿದ್ರೆ ಈ ಕೆಲಸ ಆಗ್ಬೋದು ಅಂತ ಹೇಳಿ ನಮ್ಮ ಅನಿಸಿಕೆ ಅದ. ಇದು ಎಲ್ಲರ ಪರವಾಗಿ, ನಮ್ಮ ಸಂಗೀತ ಕಲಾ ಬಳಗದ ಪರವಾಗಿ ನಾನು ಕೇಳ್ಕೊಳ್ತೀನಿ ಇಷ್ಟೇ. ನಮ್ಮದೇನು ದೇವರೆಲ್ಲ ನಾವು ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ನಮ್ಮ ಸಾಹೇಬರಿಗೆ ಅವಕಾಶ ಕೊಟ್ಟರೆ ಜೇವರ್ಗಿ ಒಳಗೆ ಮಹಾಲಕ್ಷ್ಮಿ ತಾಯಿ ದೇವಸ್ಥಾನ ಅದ. ದೇವಸ್ಥಾನಕ್ಕೆ ನಾಳೆ 101 ತೆಂಗಿನಕಾಯಿ ಹೊಡಿಬೇಕಂತ ನಾವು ನಮ್ಮ ಸಂಸ್ಥೆಯಿಂದ ನಾವು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಅಜಯ್ ಸಿಂಗ್ ಅಭಿಮಾನಿಗಳು ತಾವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಾಹೇಬರಿಗೆ ಉನ್ನತ ಮಟ್ಟದ ಒಂದು ಸಚಿವ ಸ್ಥಾನ ಸಿಗಬೇಕಂತೇಳಿ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾನು ಎಲ್ಲಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇದು ನಮಗೆ ಯಾಕಂದರೆ 1 ಸಾರಿ 2 ಸಾರಿ ಏನಪ್ಪ ಆಗಲಿ, ಇದು 3ನೇ ಬಾರಿ ಅವ್ರು ಆರಿಸಿ ಬಂದಾರೆ. ನಮ್ಗೆ ಗೊತ್ತಿದ್ದಾಗ ನನಗೀಗ 66 ವರ್ಷ. ಅವ್ರು ಎಷ್ಟು ಕೆಲಸ ಮಾಡ್ಯಾರ ನಮ್ಗೆ ಗೊತ್ತದ. ಅಜಯ್ ಸಿಂಗ್ ಸಾಹೇಬರು ನಮ್ಮ ತಾಲೂಕಿನಲ್ಲಿ ಎಷ್ಟು ಕೆಲಸ ಮಾಡ್ಯಾರ. ಆವಾಗ ನಾವು ಯಾವಾಗ ಊರಿಗೆ ಹೋಗ್ತಿರ್ತೀವಿ, ಹೋದಾಗ ನಾವೆಲ್ಲ ನಮ್ಮ ತಾಲೂಕಿನಾಗ ಕೇಳ್ತಾರೆ, ಏನ್ರಿ ಗವಾಗಳೇ ಸಾಹೇಬರಿಗೆ ಯಾಕೆ ಸಿಗೋಲ್ದು, ಇದು ಸಚಿವ ಸ್ಥಾನ. ಹಳ್ಳಿಗಳನ್ನ ನಾವು ಸಂಗೀತ ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಹೋದಾಗ ಎಲ್ಲರೂ ಕೇಳ್ತಾರೆ, ಗವಾಗಳೇ ಯಾಕೆ ಸಿಗೋಲ್ದು ಇವ್ರಿಗೆ ನಮ್ಮ ಅಜಯ್ ಸಿಂಗ್ ಸಾಹೇಬರಿಗೆ ಸಚಿವ ಸ್ಥಾನ ಅಂತೇಳಿ ಭಾಳ ಜನ ಕೇಳ್ತಾರೆ. ನಾನಂದೆ ಅವಕಾಶ ಬರಬೇಕು, ದೇವರ ಅವಕಾಶ ಕೊಡ್ಬೇಕಲ್ಲ, ಪಟ್ಟ ತಾನೇ ಹಾಕೈತಿ, ಇವತ್ತಿಲ್ಲ ನಾಳೆ ಹಾಕೈತೆ ಅಂತೇಳಿ ಹಿಂಗೆ ಜನರಿಗೆ ನಾವು ಕಾರ್ಯಕ್ರಮಕ್ಕೆ ಹೋದ್ರೆ ಹೇಳ್ಕೊತಾ ಹೋಗ್ತೀವಿ. ನಾವು ಭಾಳಷ್ಟು ನಿಮಗೇ ಗೊತ್ತದ, ಪತ್ರಿಕೆ ಮಾಧ್ಯಮದವರು ಅಂತ ನೀವಂತ ನಮ್ಮ ಕಾರ್ಯಕ್ರಮಗಳು ನೋಡಿರಿ, ಪತ್ರಿಕೆಗಳು ಭಾಳಷ್ಟು ನೀವು ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿರಿ. ಅದ್ರ ಬಗ್ಗೆ ನಾ ಹೇಳಂಗಿಲ್ಲ, ಹೆಚ್ಚಿಂದ ಏನು ಹೇಳೋದಿಲ್ಲ. ನಮ್ಮ ಸಾಹೇಬರಿಗೆ ಈ ಸಲ ಈ ಒಂದು ಕ್ಯಾಬಿನೆಟ್ ಒಳಗೆ ಒಂದು ಅವಕಾಶ ಕೊಟ್ಟರೆ ನಮ್ಮ ತಾಲೂಕಿಗೆ ಭಾಳ ಒಳ್ಳೆಯದಾಗ್ತದೆ ಅಂತ ಹೇಳಿ, ಬರೀ ನಾನು ಅಷ್ಟೇ ಅಲ್ಲ, ನಮ್ಮ ಸಂಗೀತ ಕಲಾ ಬಳಗ, ಜೇವರ್ಗಿ ತಾಲೂಕಿನ ಸಂಗೀತ ಕಲಾ ಬಳಗ, ಅದ್ರ ಜೊತೆಗೇ ನಮ್ಮ ರೈತರಾಗಲಿ, ದಲಿತರಾಗಲಿ, ಬಡವರಾಗಲಿ, ಇವರೆಲ್ಲರ ಆಶೆ ಅದ. ಇದು ಆಶೆ
ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ಆಮೇಲೆ ವೇಣುಗೋಪಾಲ್ ಸಾಹೇಬರು, ಕೇಜ್ರಿವಾಲ್ರು, ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದರೆ ಆದಷ್ಟು ಅವ್ರ ಮೇಲೆ ಸ್ವಲ್ಪ ನಿಗಾ ವಹಿಸಿ ನಮ್ಮ ಸಾಹೇಬರಿಗೆ ಒಂದು ಒಳ್ಳೆಯ ಸ್ಥಾನ ಕೊಡ್ತೀವಿ ಅಂತೇಳಿ ನಾವು ನಂಬಿದ್ದೀವಿ. ಆ ದೇವರಲ್ಲಿ ನಾ ಬೇಡ್ಕೊತೀನಿ ಆದಷ್ಟು ಬೇಗನೆ ಈ ಸಿಹಿ ಸುದ್ದಿ ನಾಳೆ ಅಥವಾ ನಾಳೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ಲರಿಗೂ.